ನನಗೆ ಆ್ಯಕ್ಚುಲಿ ಇನ್ನೊಂದು ಏನಂದ್ರೆ, ನಾನು ಬಾಲ್ಯದ ಬಗ್ಗೆ ಪ್ರಶ್ನೆ ಕೇಳ್ಬೇಕಂತ ಮಾಡಿದ್ದೆ. ಅವರು ಬಾಲ್ಯದ ಜೊತೆ ಸರ್ ಇವ್ರಿಗೆ ನಾವು ಜಾನಪದ ರತ್ನ ಮತ್ತು ಜಾನಪದ ದಿಗ್ಗಜರಂತ ನಾವು ಕರಿತಾ ಇದ್ದೇವೆ. ಸರ್ ಇದು ಜಾನಪದ ತಪಸ್ಸೆ ಅಂತ ಹೆಸರಾದವರು ಜಾನಪದ ಗೀತೆಗಳನ್ನು ಸಂಗ್ರಹಣೆ ಮಾಡುವ ಹೊತ್ನ್ಯಾಗ ಏನಾದರೂ ಸವಾಲುಗಳನ್ನು ಎದುರಿಸ್ತಾ ಇದ್ರ? ಯಾವ ರೀತಿ ಅವರು ಸಂಗ್ರಹಣೆ ಮಾಡ್ತಾ ಇದ್ರು ಸರ್ ಅದನ್ನು? ಇದು ಜಾನಪದ ಹಾಡುಗಳು ಮೊದಲೇ ಹೇಳ್ದಂಗೆ ನಮ್ಮ ತಂದೆ ಲಿಂಗಣ್ಣವರಿಗೆ ಅದು ಜಾನಪದ ಸಂಸ್ಕೃತಿ ಅವರ ತಂದೆಯಿಂದ ಮತ್ತು ಅಣ್ಣನಿಂದ ಬಂತು. ಅದು ಅಲ್ಲದೆ ಅಣ್ಣನ ಹೆಂಡತಿಯಾದ ಅಂದ್ರೆ ಅತ್ತಿಗೆ ಗುರುಬಾಯಿ ಅಂತ. ಗುರುಬಾಯಿ ಜಾನಪದ ಗೀತೆಗಳ ಖನಿಜ ಆಗಿದ್ಲಕ್ಕೆ. ಎಷ್ಟು ಬೇಕಾದಷ್ಟು ಜಾನಪದ ಹಾಡುಗಳನ್ನು ಹಾಡ್ತಿದ್ಲಕ್ಕೆ. ಅದು ನಮ್ಮ ತಂದೆಯವ್ರ ಮೇಲೆ ಬಹಳ ಪ್ರಭಾವ ಬೀರ್ತು. ಬಟ್ ಒಂದು ವಿಷಯ, ಆ ಅತ್ತಿಗೆ ಲಿಂಗಣ್ಣವರನ್ನು ಭಾಳಷ್ಟು ಹಿಂಸೆ ಮಾಡ್ತಿದ್ಲು. ಬಟ್ ಈ ವಿಷಯಕ್ಕಾಗಿ ಲಿಂಗಣ್ಣವರು ಆಕೆಯನ್ನು ತಾಯಿಯೆಂದೇ ತಿಳ್ಕೊಂಡಿದ್ರು. ಆಕೆಯ ಜಾನಪದ ಹಾಡುಗಳನ್ನು ಕೇಳಿಕೊಂಡು ಆಕೆಯನ್ನು ತಾಯಿಯನ್ನೇ ತಿಳ್ಕೊಂಡಿದ್ಲು. ಈ ಗರ್ತಿ ಹಾಡು ಬರಬೇಕಾದ್ರೆ ಇದರ ಹಿನ್ನೆಲೆ ಏನು ಅಂದರೆ ಗರ್ತಿ ಹಾಡು ಲಿಂಗಣ್ಣವರು ಒಬ್ಬರೇ ಬರೆದದ್ದಲ್ಲ, 4 ಜನ ಕೂಡಿ ಅದು ಸಂಗ್ರಹ ಮಾಡಿದ್ದು. ಹಲಸಂಗಿ ಮಧುರಚಂದ್ರರು, ಸಿಂಪಿ ಲಿಂಗಣ್ಣ, ಕಾಪ್ಸೆ ರೇವಪ್ಪನವರು ಮತ್ತು ಪಿ ದೂಲ ಅಂತ ಹಲಸಂಗಿಯವರು, ಇವರು 4 ಜನ ಕೂಡಿ ಅದನ್ನು ಸಂಗ್ರಹ ಮಾಡ್ತಾರೆ. ಇದಕ್ಕಿಂತಲೂ ಮೊದಲು ಲಿಂಗಣ್ಣವರಿಗೆ ಮಧುರಚಂದ್ರರ ಗೆಳೆತನ ಶುರುವಾಗ್ತದೆ. ಗೆಳೆತನ ಯಾವಾಗ ಶುರುವಾಗಿತ್ತಂದರೆ ಅದು ಲಿಂಗಣ್ಣವರು 8ನೇ ವರ್ಷಕ್ಕೆ ಶುರುವಾಗುತ್ತದೆ. ಅಂದರೆ ಮಧುರಚಂದ್ರರ ಅಪ್ಪನ ತಂಗಿ ಏನಿರ್ತಲ್ಲ, ಲಿಂಗಣ್ಣವರ ಮನೆಯ ಒಂದು ಕೋಣೆಯಲ್ಲಿ ಬಾಡಿಗೆ ಇರ್ತಾಳೆ. ಆ ಸಂದರ್ಭದಲ್ಲಿ ಮೊದಲೇ ಸಲ ಮಧುರಚಂದ್ರರು ಲಿಂಗಣ್ಣವರ ಮನೆಗೆ ಬರ್ತಾರೆ. ಇಬ್ಬರಿಗೂ 2 ವರ್ಷ ಅಂತರ. ಅವರಿಗೆ 8 ವರ್ಷ ಆದರೆ ಇವರಿಗೆ 6 ವರ್ಷ. ಅವ್ರ ಅತ್ತೆ ಮನೆಗೆ ಬಂದಾಗ ಲಿಂಗಣ್ಣವ್ರದ್ದು ಮಧುರಚಂದ್ರದ್ದು ಫಸ್ಟ್ ಟೈಮ್ ಪರಿಚಯ ಆಗ್ತದೆ. ನಾರ್ಮಲಿ ಪರಿಚಯ ಆದಕ್ರೆ ಗೆಳೆತನ ಏನಿರ್ತದೆ, ಯಾರ್ದೋ ಈಸಾಡ್ಲಿಕ್ಕೆ ಹೋಗೋದು, ಏನೋ ಆಟ ಆಡೋದು, ಇಂಥವು ಇದರಿಂದ ಶುರುವಾಗ್ತದೆ. ಬಟ್ ಇಲ್ಲಿ ಏನಾಯಿತು, ಮಧುರಚಂದ್ರರು ಮತ್ತು ಸಿಂಪಿ ಲಿಂಗಣ್ಣವ್ರ ಗೆಳೆತನ ಎಲ್ಲಿಂದ ಶುರುವಾಯಿತು ಅಂದ್ರೆ, ಅದು ಸಾಹಿತ್ಯ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಬ್ಬರು ಡಿಸ್ಕಷನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಯಾವುದೋ ಒಂದು ಸಂದರ್ಭದಲ್ಲಿ ಕೂಡಿ. ಈಗಾಗಲೇ ನಾನು ಮೊದಲು ಹೇಳಿದೆ, ರಾಮಾಯಣದ ಏನೋ ಒಂದು ಕಥೆ ಇತ್ತಲ್ಲ, ಆ ಕಥೆಯೊಳಗೆ ಲಿಂಗಣ್ಣವ್ರ ಸ್ಕ್ರಿಪ್ಟ್ ಬರೀಬೇಕಾಗ್ತದೆ. ಆ ಸ್ಕ್ರಿಪ್ಟ್ ನಾಟಕ ಯಾರ ಸಲುವಾಗಿ ಆಡ್ತಾರೆ ಅಂದರೆ ಮಧುರಚಂದ್ರ ಸಲುವಾಗಿ ಆಡ್ತಾರೆ ಅವರು. ಅಂದರೆ ನಂದು ಸ್ಕ್ರಿಪ್ಟ್ ಈ ರೀತಿ ಐತಿ, ನಾವು ನಾಟಕ ಈ ರೀತಿ ಮಾಡ್ತೇವೆ ಅಂತ ಹೇಳಿ ತೋರಿಸೋ ಸಲುವಾಗಿ, ಮಧುರಚಂದ್ರ ಬಂದಕ್ರಾಗ ತೋರಿಸೋ ಸಲುವಾಗಿ ಆವತ್ತಿನ ದಿವಸ ನಾಟಕ ಆಡ್ತಾರೆ. ಅದು ಬೇರೆ ರೀತಿ ಪರಿವೇಶನ ಆಗಿ ಕನ್ವರ್ಟ್ ಆಗ್ತದೆ. ರಾವಣ ಮೇಲುಗೈ ಸಾಧಿಸಿ ಇದು ಆಗ್ತದೆ. ಇದು ಮಧುರಚಂದ್ರ ಮತ್ತು ಸಿಂಪಿ ಲಿಂಗಣ್ಣವರ ಒಡನಾಟ ಈ ರೀತಿ ಶುರುವಾಗ್ತದೆ. ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳು. ಹಲಸಂಗಿ ಮತ್ತು ಚಡಚಣ ಸುಮಾರು 20-25 ಕಿಲೋಮೀಟರ್ ದೂರ. ಬಟ್ ಅವಾಗವಾಗ ಮಧುರಚಂದ್ರರು ಚಡಚಣಕ್ಕೆ ಬರೋದು, ಸಿಂಪಿ ಲಿಂಗಣ್ಣವ್ರು ಹಲಸಂಗಿ ಹೋಗೋದು ಬಾಲಕರಾಗಿದ್ದಾಗಿರಿ. ಇಬ್ಬರು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಡಿಸ್ಕಷನ್ ಶುರು ಮಾಡ್ತಾರೆ. ಯಾವಾಗವಾಗ ಮುಖತಃ ಭೇಟಿಯಾಗೋದಲ್ಲ, ಆವಾಗ ಇವರು ನಮ್ಮ ಊರಿನ ವರ್ತಕರು, ವ್ಯಾಪಾರಸ್ಥರು ಹಲಸಂಗಿ ಸಂತೆಗೆ ಹೋಗಿರ್ತಾರೆ. ಆ ಹಲಸಂಗಿ ವರ್ತಕರು ನಮ್ಮೂರಿಗೆ ಸಂತೆಗೆ ಬರ್ತಿರ್ತಾರೆ. ಇವರು ಅವ್ರ ಮುಖಾಂತರ ಪತ್ರಗಳನ್ನು ಕಳಿಸೋದು, ಅವ್ರ ಮುಖಾಂತರ ಪತ್ರಗಳನ್ನು ಕಳಿಸೋದು. ಹೀಗಾಗಿ ಆ ಪತ್ರಗಳನ್ನು ವಿನಿಮಯ ಮಾಡಿಕೊಳ್ಳೋದು ಮತ್ತು ಡಿಸ್ಕಷನ್ ಮಾಡಿಕೊಳ್ಳೋದು. ಅಲ್ಲಿಂದ ಇವರು ಓನ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಡಿಸ್ಕಷನ್. ಇವರಿಬ್ಬರಿಗೆ ಗೆಳೆತನ ಅಲ್ಲಿಂದ ಶುರುವಾಗ್ತದೆ. ಅದು ಮುಂದೆ ಯಾವ ರೀತಿ ಕನ್ವರ್ಟ್ ಆಗ್ತದೆ ಅಂದರೆ, ಆ ಗರತೆಯ ಹಾಡು ಜಾನಪದ ಗೀತೆಗಳ ಸಂಗ್ರಹಕ್ಕೆ ಮೂಲ ಕಾರಣ ಅದಾಗ್ತದೆ. ಇವರು ಲಿಂಗಣ್ಣವ್ರು ಹುಟ್ಟಿದ್ದು 1905, ಮಧುರಚಂದ್ರ ಹುಟ್ಟಿದ್ದು 1903, 2 ವರ್ಷ ಅಂತರ. ಇವು ಪಿ ಧೂಲಾನು ಅದೇ ಸಂದರ್ಭದಲ್ಲಿ ಹುಟ್ಟಿದಂಥವ್ರು. ಹೀಗಾಗಿ ಇವರು ಸಮಕಾಲೀನರು. ಈ 4 ಜನರ ಆಸಕ್ತಿ ಒಂದೇ, ಅಂದರೆ ಜಾನಪದ ಹಿನ್ನೆಲೆಯಲ್ಲಿ ಬಂದಂಥವ್ರು, ಹಳ್ಳಿಗಳಲ್ಲಿ ಬೆಳೆದಂಥವ್ರು. ಹೀಗಾಗಿ ಏನಾಗ್ತದೆ, ಇವರ ಆಸಕ್ತಿ ಒಂದೇ ಆಗಿಬಿಡ್ತದೆ. ಅದಕ್ಕೆ ಇವ್ರು ಏನು ಮಾಡ್ತಾರೆ, ಯಾಕೆ ನಾವು ಈ ಜಾನಪದ ಗೀತೆಗಳನ್ನು ಸಂಗ್ರಹಿಸಬಾರದು? ಜಾನಪದ ಗೀತೆ ಮತ್ತು ಜಾನಪದ ಅವಾಗ ಒಂದು ಸಾಹಿತ್ಯದ ಪ್ರಕಾರ ಆಗಿರಲಿಲ್ಲ.
ಅಂಥ ಸಂದರ್ಭದಲ್ಲಿ ಇವರು ಜಾನಪದ ಗೀತೆಗಳನ್ನು ಸಂಗ್ರಹಿಸ್ತಾರೆ ಮತ್ತು ಅದನ್ನು ಮೊದಲೇ ಸಲ 1931ರಲ್ಲಿ ಅದನ್ನು ಪ್ರಕಟ ಮಾಡ್ತಾರೆ, ಗರ್ತಿ ಹಾಡು. ಆ ಸಂದರ್ಭದಲ್ಲಿ ಸಿಂಪಿ ಲಿಂಗಣ್ಣವರು ಇನ್ನೂ ಲಿಂಗಣ್ಣನವರು ಆಗಿರಲಿಲ್ಲ, ಅವ್ರ ಹೆಸರು ಇನ್ನೂ ಲಿಂಗಪ್ಪನೇ ಅಂತ. ಆ ಗರ್ತಿ ಹಾಡು ಮೊದಲನೇ ಕೃತಿಯೊಳಗೆ, ಮೊದಲನೇ ಎಡಿಷನ್ದೊಳಗೆ ಮಧುರ ಚನ್ನಮಲ್ಲಪ್ಪ ನಿಂಗಪ್ಪ ಅಂತ ಐತಿ, ನಿಂಗಪ್ಪ. ಅವಾಗ ಇನ್ನೂ ಇವ್ರ ಹೆಸರು ಲಿಂಗಣ್ಣ ಆಗಿರಲಿಲ್ಲ. ಆ 1931ರೊಳಗೆ ಏನು ಗರ್ತಿ ಹಾಡು ಬಂತು, ಅದರಷ್ಟು ಉತ್ಕೃಷ್ಟ ಜಾನಪದ ತ್ರಿಪದಿಗಳು ಇದುವರೆಗೆ ಬಂದಿಲ್ಲ ಅನ್ನುವಂಥದ್ದು ಒಂದು ಜಾನಪದ ವಿದ್ವಾಂಸರ ಅಭಿಪ್ರಾಯ. ಮೊದಲನೇ ಸಲ ಏನು ಜಾನಪದ ಗೀತೆಗಳ ಸಂಗ್ರಹ ಗರ್ತಿ ಹಾಡು ಬಂತು, ನೆಕ್ಸ್ಟ್ ಟೈಮ್ ಅದನ್ನು ರೀಪ್ರಿಂಟ್ ಮಾಡುವಾಗ ಲಿಂಗಣ್ಣ ಅವರು ತಮ್ಮಲ್ಲಿದ್ದಂಥ ಕೆಲವೊಂದು ತ್ರಿಪದಿಗಳನ್ನು ಅದರ ಕೂಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಸಾಹಿತ್ಯದ ದಿಗ್ಗಜರಾದಂಥ BM ಶ್ರೀಕಂಠಯ್ಯನವರು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು, ದ.ರಾ. ಬೇಂದ್ರೆಯವರು ಈ ಗರ್ತಿ ಹಾಡಿಗೆ ಅರಿಕೆ, ಮುನ್ನುಡಿ ಮೊದಲಾದವುಗಳನ್ನು ಲೇಖಕರಿಗಾಗಿ ಬರೆದಂಥದ್ದು. ಅದು ಇತ್ತೀಚಿನ ಎಡಿಷನ್ದಲ್ಲಿ, ಗರ್ತಿ ಹಾಡು ಎಡಿಷನ್ದಲ್ಲಿ ಸಿಂಪಿ ಲಿಂಗಣ್ಣವರು ವಿವರವಾಗಿ ಜಾನಪದ ಗೀತೆಗಳು ಯಾಕೆ ಇದು ಅವಶ್ಯ ಆಯಿತು, ಜಾನಪದ ಸಂಗ್ರಹ ಇದು ಯಾಕೆ ಅವಶ್ಯ ಆಯಿತು ಅನ್ನೋ ಹಿನ್ನೆಲೆಯಲ್ಲಿ ವಿವರವಾದ ವಿವರಣೆಯೊಂದಿಗೆ ಇತ್ತೀಚಿನ ಒಂದು ಪ್ರಕಟಣೆ ಗರ್ತಿ ಹಾಡು ಪ್ರಕಟವಾಯಿತು. ಇದು 31ರಲ್ಲಿ ಪ್ರಕಟವಾದಂಥದ್ದು. ಆಮೇಲೆ 2 ವರ್ಷದ ನಂತರ ಸಿಂಪಿ ಲಿಂಗಣ್ಣವರು ಮತ್ತು P. ಧೂಲಾ ಅವರು ಕೂಡಿ ಜೀವನ ಸಂಗೀತವನ್ನು ತರ್ತಾರೆ. ಜೀವನ ಸಂಗೀತ ಇದು ಲಾವಣಿಗಳ ಸಂಗ್ರಹ. ಇಂಥ ಲಾವಣಿಗಳ ಸಂಗ್ರಹನೂ ಇದುವರೆಗೆ ಯಾವುದು ಲಾವಣಿ ಸಂಗ್ರಹನೂ ಮೀರಿಸಿಲ್ಲ. ಅಂದರೆ ಈ ಹಲಸಂಗಿ ಗೆಳೆಯರು ತಂದಂಥ ಗರ್ತಿ ಹಾಡು, ಮಲ್ಲಿಗೆ ದಂಡೆ, ಜೀವನ ಸಂಗೀತ ಇವುಗಳಲ್ಲಿರುವಂಥ ಉತ್ಕೃಷ್ಟತೆ ಇನ್ನೂ ಯಾವ ಪ್ರಕಟಣೆಗಳಲ್ಲೂ ಪುಸ್ತಕಗಳಲ್ಲೂ ಬಂದಿಲ್ಲ ಅನ್ನುವಂಥದ್ದು ಜಾನಪದ ದಿಗ್ಗಜರ ಒಂದು, ಜಾನಪದ ವಿದ್ವಾಂಸರ ಒಂದು ಅಭಿಪ್ರಾಯ. ನಾನೇ ಕೇಳಬೇಕಂತಿದ್ದೆ. ನನಗೆ ಆ್ಯಕ್ಚುಲಿ ಹಲಸಂಗಿ ಗೆಳೆಯರು ಮತ್ತು ಮಧುರ ಚೆನ್ನರ ಅಂದ ತಕ್ಷಣವೇ ನನಗೆ ಮೈ ರೋಮಾಂಚನವಾಗತ್ತೆ. ಅಂದರೆ ಹಲಸಂಗಿ ಗೆಳೆಯರು ಮಧುರ ಚೆನ್ನರ ಜೊತೆ ಸಿಂಪಿ ಲಿಂಗಣ್ಣನವರ ಒಡನಾಟ ಬಗ್ಗೆ ತಿಳಿಸಿಕೊಟ್ರಿ. ಅದ್ರ ಜೊತೆ ಅಗಳಿಂದ ನಾನು ನಿಮ್ಮ ಬಾಯಲ್ಲಿ ಅರವಿಂದರು ಅಂತ ನಾನು ಶಬ್ದ ಕೇಳ್ತಾ ಇದ್ದೇನೆ. ಈ ಅರವಿಂದರು ತತ್ವಗಳು ಯಾಕೆ ನಿಮ್ಮ ಮನೆಯ ಮೇಲೆ ಪರಿಣಾಮ ಬೀರ್ತವು ಮತ್ತು ಅರವಿಂದರ ಗ್ರಂಥಾಲಯವನ್ನು ಹೆಂಗೆ ಕಟ್ಟಿ ಬೆಳೆಸ್ತಾ ಇದ್ದಾರೆ, ಇದು ಸ್ವಲ್ಪ ಬಗ್ಗೆ ನಮ್ಗೆ ಹೇಳಿ ಸರ್. ಈ ಹಲಸಂಗಿ ಗೆಳೆಯರು ಅದರಲ್ಲಿ ಮಧುರ ಚಂದ್ರರು ಶ್ರೀ ಅರವಿಂದರ ಬಗ್ಗೆ ಮೊದಲನೇ ಸಲ ಓದ್ಕೊಂಡಿರ್ತಾರೆ. ಅದು ಮಧುರ ಚಂದ್ರರು ಬಹಳಷ್ಟು ಭಾಷೆಗಳನ್ನು ಅರ್ಥವರು. ಬಂಗಾಲಿ ಭಾಷೆಯಿಂದಲೋ ಹಿಂದಿ ಭಾಷೆಯಿಂದಲೋ ಅರವಿಂದರ ಸಾಹಿತ್ಯ, ಅರವಿಂದರ ತತ್ವಗಳನ್ನು ಓದಿ ಅವರ ಪ್ರಭಾವಕ್ಕೆ ಒಳಗಾಗಿರ್ತಾರೆ. ಇದು ಆನುಷಂಗಿಕವಾಗಿ ಏನಾಗ್ತದಲ್ಲ, ಹಲಸಂಗಿ ಗೆಳೆಯರಿಗೆ ಅವರು ಅರವಿಂದರ ತತ್ವಗಳನ್ನು ತಿಳಿಸಿ ಹೇಳ್ತಾರೆ. ಇದು ಎಲ್ಲರಿಗೂ ಒಂದು ರೀತಿ ಆಕರ್ಷಕವಾಗಿರ್ತದೆ. ಹೀಗಾಗಿ ಏನಾಗ್ತದಲ್ಲ, ಹಲಸಂಗಿ ಗೆಳೆಯರು ಇಂಡೈರೆಕ್ಟಾಗಿ ಅರವಿಂದರ ಫಾಲೋವರ್ಸ್ ಆಗಿಬಿಡ್ತಾರೆ ಎಲ್ಲರೂ. ಅದು ವರ್ಷಕ್ಕೊಮ್ಮ ಅರವಿಂದರ ಕಾರ್ಯಕ್ರಮ, ಅರವಿಂದರ ಸಂಬಂಧಪಟ್ಟಂಥ ಕಾರ್ಯಕ್ರಮ, ಮಾತೆಯವರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ನಡೆಸಿ ಹಲವಾರು ಸಾಹಿತಿಗಳನ್ನು ಅಲ್ಲಿ ಕರೆಸಿ ಈ ಕಾರ್ಯಕ್ರಮಗಳನ್ನು ರೆಗ್ಯುಲರಾಗಿ ಮಾಡುವಂಥ ಒಂದು ಸಂಪ್ರದಾಯ ಅಲ್ಲಿ ಹಲಸಂಗಿಯಲ್ಲಿ ಬೆಳೀತದೆ. ಹೀಗಾಗಿ ಏನಾಗ್ತದಲ್ಲ, ಈ ಎಲ್ಲ ಹಲಸಂಗಿ ಗೆಳೆಯರು ಅರವಿಂದರ ತತ್ವಗಳಿಗೆ ಮಾರು ಹೋಗ್ತಾರೆ. ಆಮೇಲೆ ಪ್ರತಿ ವರ್ಷಕ್ಕೆ ಒಂದು ಸಲ ಅವರು ಪಾಂಡಿಚೇರಿಯಲ್ಲಿ ಅರವಿಂದರ ದರ್ಶನ ಮತ್ತು ಮಾತೆಯವರ ದರ್ಶನಕ್ಕೆ ಒಂದು ಫಿಕ್ಸ್ಡ್ ಟೈಮ್ ಐತಿ. ಆ ಟೈಮಿಗೆ ಹಲಸಂಗಿ ಗೆಳೆಯರು ಎಲ್ಲರೂ ಕೂಡಿಕೆಯಿಂದ ಪಾಂಡಿಚೇರಿಗೆ ಹೋಗೋದು ಮತ್ತು ಅರವಿಂದರ ದರ್ಶನ ಮತ್ತು ಮಾತೆಯವರ ದರ್ಶನ ಮಾಡ್ಕೊಂಡು ಬರೋದು ಮತ್ತು ಇಲ್ಲಿ ಅವರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ನಡೆಸೋದು ಇವು ಮುಂದುವರಿತು. ಇದೇ ರೀತಿ ಏನಾಗ್ತದಲ್ಲ, ಅರವಿಂದರಿಗೆ ಸಂಬಂಧಪಟ್ಟಂಥ ಸಾಹಿತ್ಯವನ್ನು ಕನ್ನಡಕ್ಕೆ ತರುವುದು. ಬಹುಶಃ ಮಧುರ ಚಂದ್ರರು ಅವರ ಸಂಶೋಧನೆ ಮತ್ತು ಕಾವ್ಯಗಳ ರಚಿಸುವಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದರು. ಲಿಂಗಣ್ಣವರು ಏನಾಗ್ತದೆ, ಸಾಹಿತ್ಯ ನಿರ್ಮಿಸುವಲ್ಲಿ ಹೆಚ್ಚಿನ ಆಸಕ್ತಿ. ಅದಕ್ಕೆ ಮಧುರ ಚಂದ್ರ ಭಾಳ ಸಲ ಹೇಳ್ತಾರೆ, ಏನಿದ್ರು ಬರವಣಿಗೆ ನಮ್ಮ ಲಿಂಗಣ್ಣನದು ಅಂತ ಹೇಳಿ. ಇವರಿಬ್ಬರು ಏಕವಚನದಲ್ಲಿ ಮಾತಾಡೋರು, ಲಿಂಗಣ್ಣ ಮತ್ತು ಮಧುರ ಚಂದ್ರದು ಸಂಶೋಧನೆ ಮತ್ತು ಸಾಹಿತ್ಯ ರಚನೆ, ಗೀತ ರಚನೆಗಳು, ಕಾವ್ಯ ರಚನೆಗಳು. ಲಿಂಗಣ್ಣ ಜನಪದ ಸಾಹಿತ್ಯ, ಪ್ರಬಂಧ ರಚನೆ, ಇವು ಮುಖ್ಯವಾದವು. ಇಂಥ ಸಂದರ್ಭದಲ್ಲಿ
ಲಿಂಗಣ್ಣವರು ಅರವಿಂದರ ತತ್ವಗಳಿಗೆ ಮಾರು ಹೋಗಿ ಅರವಿಂದರ ಸಾಹಿತ್ಯ ಮತ್ತು ಅವರದ ಏನು ಪುಸ್ತಕಗಳ ಅರವಿಂದರ ಸಂಬಂಧಪಟ್ಟಂಥ ಏನು ಪುಸ್ತಕಗಳಿದ್ದು ಅವನ್ನು ಕನ್ನಡಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ಲಿಂಗಣ್ಣವರು ಮಾಡ್ತಾರೆ. ಇದ್ರ ಜೊತೆಗೆ ಏನಾಗ್ತಲ್ಲ, ಈ ಹಲಸಂಗಿ ಗೆಳೆಯರೆಲ್ಲರೂ ಕೂಡಿಕೆಶಿಂದ ಅರವಿಂದ ಮಂಡಲ ಅಂತ ಹೇಳಿಸಿಂದ ಅದನ್ನು ಹಲಸಂಗಿ ಗೆಳೆಯರನ್ನ ಅರವಿಂದ ಮಂಡಲ ಅಂತ ಮಾರ್ಪಾಡು ಮಾಡ್ಕೊತಾರೆ. ಹಲಸಂಗಿ ಗೆಳೆಯರು ಅರವಿಂದ ಮಂಡಲ ಎರಡು ಒಂದೇ. ಆ ಅರವಿಂದ ಮಂಡಲದವರು ಮತ್ತು ಹಲಸಂಗಿ ಗೆಳೆಯರು ಇವರೇನು ಮಾಡ್ತಾರೆ, ಅರವಿಂದ ಗ್ರಂಥಮಾಲೆ ಅಂತ ಹೇಳಿಸಿಂದ ರಚಿಸ್ತಾರೆ. ಅರವಿಂದ ಗ್ರಂಥಮಾಲೆ, ಅರವಿಂದ ಹೆಸರಿನಲ್ಲಿ ಅರವಿಂದ ಗ್ರಂಥಮಾಲೆ ಅಂದರೆ ಆ ಪುಸ್ತಕಗಳನ್ನು ಪ್ರಿಂಟ್ ಮಾಡೋದು, ಜನರಿಗೆ ಅದನ್ನು ಒದಗಿಸೋದು ಅರವಿಂದ ಗ್ರಂಥಮಾಲೆ ಅಡಿಯಲ್ಲಿ. ಇವರು ಅರವಿಂದ ಗ್ರಂಥಮಾಲೆಯಲ್ಲಿ ಏನು ಮಾಡ್ತಾರೆ ಅಂದರೆ ಕೇವಲ 3 ರೂಪಾಯಿಗಳಲ್ಲಿ 6 ಪುಸ್ತಕಗಳನ್ನು ಕೊಡೋದು. 3 ರೂಪಾಯಿಗಳಲ್ಲಿ ಈ 3 ಪುಸ್ತಕ ತಗೊಂಡವರಿಗೆ ಒಂದು ಬೋನಸ್ ಆಗಿ ಇನ್ನೊಂದು ಪುಸ್ತಕ, 7ನೇ ಪುಸ್ತಕ. ಇವರು ವಿಚಾರಗಳು 3 ರೂಪಾಯಿ ಅಂಚೆ ವೆಚ್ಚ ಸೇರಿ ಇದು ಅರವಿಂದ ಗ್ರಂಥಮಾಲೆಯಲ್ಲಿ ಶುರುವಾಗ್ತದೆ. ಇದು ಅರವಿಂದ ಗ್ರಂಥಮಾಲೆ ಶುರುವಾಗಿದ್ದು ಹಲಸಂಗಿಯಲ್ಲಿ ಮೊದಲು. ಅಲ್ಲಿಂದ ಶುರುವಾಗ್ತದೆ. 2 ವರ್ಷ 3 ವರ್ಷ ಇದು ನಡೀತದೆ. ಮುಂದೆ ಆರ್ಥಿಕ ಸಂಕಷ್ಟ ಮತ್ತು ಇನ್ನಿದ್ರೆ ಅದು ಸ್ವಾತಂತ್ರ್ಯ ಚಳವಳಿ ಹಿನ್ನೆಲೆಯಲ್ಲಿ ಎಲ್ಲರೂ ಒಂದೊಂದು ಕಡೆ ಬೇರೆ ಆಗಿಬಿಡ್ತಾರೆ. ಲಿಂಗಣ್ಣವರು ಶಿಕ್ಷಕ ವೃತ್ತಿಯಲ್ಲಿ ಬೇರೆ ಕಡೆ ಹೋಗ್ತಾರೆ. ಮಧುರಚಂದ್ರ ಹೆಲ್ತ್ ಅಷ್ಟು ಸರಿಯಾಗಿ ಉಳಿಯೋದಿಲ್ಲ. ಪಿ ಧೂಲ ಒಂದು ಕಡೆ ಆಗ್ತಾರೆ, ಕಾಪ್ಸೆ ರೇವಪ್ಪ ಇನ್ನೊಂದು ಕಡೆ ಹೋಗ್ತಾರೆ. ಹೀಗಾಗಿ ಅರವಿಂದ ಗ್ರಂಥಮಾಲೆ ಏನು ಚಟುವಟಿಕೆಗಳಿದ್ದು ಪುಸ್ತಕ ಪ್ರಕಟಣಾ ಚಟುವಟಿಕೆಗಳು ನಿಂತು ಹೋಗ್ತವೆ. ಮತ್ತು 2 ವರ್ಷ ನಂತರ ಅವರು ಕೂಡದ ಕರಗ ಅಂದರೆ ಲಿಂಗಣ್ಣವರು ಹಲಸಂಗಿಗೆ ಶಿಕ್ಷಕರಾಗಿ ವರ್ಗವಾಗಿ ಬಂದ ಬಳಿಕ ಮತ್ತೆ ಅದನ್ನು ಚಾಲನೆ ಕೊಡ್ತಾರೆ. ಬಟ್ ಮುಂದಾದ್ರೂ ಸಹಿತ ಅದು ಕಂಟಿನ್ಯೂಸ್ ಆಗಿ ನಡೆಸ್ಕೊಂಡು ಹೋಗೋದು ಆಗೋದಿಲ್ಲ. ಈ ಅರವಿಂದ ಗ್ರಂಥಮಾಲೆ ಲಿಂಗಣ್ಣವರು ಶಿಕ್ಷಕರಾಗಿ ನಿವೃತ್ತರಾದ ನಂತರ 1960 ನಂತರ ಅವರು ಚರ್ಚಣದಲ್ಲಿ ನಿವೃತ್ತರಾಗ್ತಾರೆ ಶಿಕ್ಷಕ ವೃತ್ತಿಯಿಂದ. ಅದಕ್ಕೆ ಅವರು ಅರವಿಂದ ಗ್ರಂಥಾಲಯವನ್ನು ಚರ್ಚಣದಲ್ಲಿ ಯಾಕೆ ಪ್ರಾರಂಭ ಮಾಡಬಾರ್ದು ಅನ್ನುವಂಥ ಒಂದು ಹಿನ್ನೆಲೆಯೊಳಗೆ ಅವರು ಅರವಿಂದ ಆಶ್ರಮಕ್ಕೆ ಪತ್ರ ಬರೀತಾರೆ. ಹಿಂಗೆ ನಾನು ಅರವಿಂದ ಗ್ರಂಥಾಲಯವನ್ನು ಮುಂದೆ ನಡೆಸ್ಕೊಂಡು ಹೋಗ್ಬೇಕಾಗ್ತದೆ. ಅಷ್ಟರಲ್ಲಾಗಲೇ ಅವರು ಸಾಕಷ್ಟು ಸಲ ಅರವಿಂದ ಪಾಂಡಿಚೇರಿಗೆ ಹೋಗಿ ಬಂದಿರ್ತಾರೆ. ಅಲ್ಲಿ ಸಾಧಕರಿಗೆ ಪರಿಚಯ ಆಗಿರ್ತಾರೆ. ನಮ್ಮ ತಂದೆಯವರು ಏನೇ ಮುಖ್ಯವಾದ ನಿರ್ಧಾರ ಮಾಡೋದಿದ್ದರೆ ಅದು ಅರವಿಂದ ಪಾಂಡಿಚೇರಿಯ ಆಶ್ರಮದ ಒಪ್ಪಿಗೆ ಇಲ್ಲದೆ ಏನೂ ಮಾಡ್ತಿರಲಿಲ್ಲ. ಯಾವುದೇ ಒಂದು ಸಣ್ಣ ವಿಷಯ ಇದ್ದರೂ ಅವ್ರಿಗೆ ಪತ್ರ ಬರಿತಿದ್ರು, ಅವರ ಅನುಮತಿ ಸಿಕ್ಕರೆ ಅಷ್ಟೇ ಮಾಡ್ತಿದ್ರು. ಇದಕ್ಕಿಂತಲೂ ಮೊದಲು ಅವರು ಏನು ಮಾಡಿದ್ರು ಅಂದರೆ ಒಂದು ನಿಯತಕಾಲಿಕವನ್ನು ನಾನು ಪ್ರಿಂಟ್ ಮಾಡ್ಬೇಕಂತ ಮಾಡೀನು, ನಿಮಗೆ ಒಪ್ಪಿಗೆ ತಿಳಿಸ್ರಿ, ಆಶೀರ್ವಾದ ತಿಳಿಸ್ರಿ ಅಂತ ಹೇಳಿ ಅರವಿಂದ ಆಶ್ರಮದಿಂದ ಪತ್ರ ಬರ್ತದೆ. ಸದ್ಯಕ್ಕೆ ಇದರ ಅವಶ್ಯಕತೆ ಇಲ್ಲ ಅಂತ ಹೇಳಿ, ಸದ್ಯಕ್ಕೆ ಇದರ ಅವಶ್ಯಕತೆ ಇಲ್ಲ ಅಂದ ಕೂಡಲೇ ಬಿಟ್ಬಿಡ್ತಾರೆ ಅವರು ನಿಯತಕಾಲಕ್ಕೆ. ಇದು ಅರವಿಂದ ಗ್ರಂಥಾಲಯ ಶುರು ಮಾಡಿದ ಅಂದ ಕೂಡಲೇ ಇಮಿಡಿಯೇಟಾಗಿ ಅರವಿಂದ ಆಶ್ರಮದಿಂದ ಆಶೀರ್ವಾದ ರೂಪದಲ್ಲಿ ಪತ್ರ ಬರ್ತದೆ, ನೀವು ಶುರು ಮಾಡಬಹುದು, ಮಾತೆಯವರ ಆಶೀರ್ವಾದ ನಿಮ್ಮ ಜೊತೆಗಿದೆ ಅಂತ ಹೇಳಿ. ಆವಾಗ 1960ರಲ್ಲಿ ಅರವಿಂದ ಗ್ರಂಥಾಲಯ ಚರ್ಚಣದಲ್ಲಿ ಪ್ರಾರಂಭ ಆಗ್ತದೆ. ಈ ಅರವಿಂದ ಗ್ರಂಥಾಲಯ ಚರ್ಚಣದಲ್ಲಿ ಪ್ರಾರಂಭವಾಗಿದ್ದು ಇದರ ಒಂದು ಹಿನ್ನೆಲೆ ಏನು ಅಂದರೆ ಇವರು ವರ್ಷಕ್ಕೆ 4 ಪುಸ್ತಕಗಳನ್ನು ಕೊಡಬೇಕು. 500 ಪುಟಗಳ ಒಟ್ಟು 500 ಪುಟಗಳ ಸಾಹಿತ್ಯ 4 ಪುಸ್ತಕ ರೂಪದಲ್ಲಿ ಕೊಡೋದು ಕೇವಲ 5 ರೂಪಾಯಿ ಅಂಚೆ ವೆಚ್ಚ ಸೇರಿ. 5 ರೂಪಾಯಿ ಅಂಚೆ ವೆಚ್ಚ ಸೇರಿ 500 ಪುಟಗಳ ಸಾಹಿತ್ಯವನ್ನು ಕೊಡ್ಬೋದು. ಈ 4 ಪುಸ್ತಕಗಳಲ್ಲಿ 4 ಪುಸ್ತಕಗಳು ಎಲ್ಲ ರೀತಿಯ ಸಾಹಿತ್ಯಗಳನ್ನು ಕವರ್ ಆಗಿರ್ಬೇಕು. ಒಂದು ವೈಚಾರಿಕ ಸಂಬಂಧಪಟ್ಟಂಗಿರ್ಬೋದು, ಜಾನಪದ ಸಂಬಂಧಪಟ್ಟಂಗಿರ್ಬೋದು, ಪ್ರಬಂಧ ಸಾಹಿತ್ಯ ಸಂಬಂಧಪಟ್ಟಂಗಿರ್ಬೋದು. ಹೀಗೆ 4 ಪುಸ್ತಕಗಳು ಬೇರೆ ಬೇರೆ ರೀತಿಯಾಗಿರ್ಬೇಕು. ಅದರ ಜೊತೆಗೇ ಆ ಭಾಗದ ಸಾಹಿತಿಗಳು ಅವರಿಗೆ ಹೆಚ್ಚಿನ ಒಂದು ಅನುಕೂಲ ಮಾಡಿಕೊಡೋ ಸಲುವಾಗಿ ಅವರ ಪುಸ್ತಕ, ಹೊಸಬರ ಪುಸ್ತಕವನ್ನು ಒಂದು ಪ್ರಿಂಟ್ ಮಾಡೋದು. ಈ ಧ್ಯೇಯೋದ್ದೇಶಗಳಿಂದ ಅರವಿಂದ ಗ್ರಂಥಾಲಯ ಶುರುವಾಗ್ತದೆ. ಮೊದಲನೇ ಪುಸ್ತಕವಾಗಿ ನಮಸ್ಕಾರ ಅನ್ನುವಂಥ ಒಂದು ಗದ್ಯಗೀತೆ, ಮಾತೆಯವರ ಕುರಿತಾದ ಶ್ರೀ ಮಾತೆಯವರ ಕುರಿತಾದಂಥ ಗದ್ಯಗೀತೆಗೆ ನಮಸ್ಕಾರ ಅನ್ನುವಂಥ ಅದು ಹೆಸರು. ಗದ್ಯಗೀತೆಗಳು ಅದು ಪ್ರಿಂಟಾಗಿ ಬರ್ತದೆ. ಆವಾಗ ಅರವಿಂದ ಗ್ರಂಥಾಲಯಕ್ಕೆ ತನ್ನದೇ ಆದಂಥ ಆಫೀಸ್ ಇರಲಿಲ್ಲ. ಯಾರ್ದೋ ಒಂದು ಬಾಡಿಗೆ ಮನೆ, ನಮ್ಮ ಮನೆ ಹತ್ತಿರ ಪತ್ತಾರ ಅನ್ನುವಂಥ ಗಂಗವ್ವ ಪತ್ತಾರ ಅನ್ನುವಂಥ ಹೆಣ್ಣುಮಗಳ ಮನೆಯಲ್ಲಿ ಈ ಪುಸ್ತಕ ಬಂದು ಬೀಳ್ತು. ಆವಾಗ ಚಂದಾದಾರರನ್ನು ಒಗ್ಗೂಡಿಸೋದು, ಹಣಕಾಸು ಒಂದು ಹಿನ್ನೆಲೆ ಬೇಕಲ್ಲ, ಹೊಂದಾಣಿಕೆ ಬೇಕಲ್ಲ.
ಆವಾಗ ಚಂದಾದಾರರ ಬಗ್ಗೆ ವಿಚಾರ ಮಾಡ್ತಾರೆ. ಅಜೀವ ಸದಸ್ಯತ್ವ, ಪೋಷಕರು, ಮಹಾಪೋಷಕರು, ಎಷ್ಟು ದುಡ್ಡು ಕೊಡ್ಬೋದು, ಅದು ಶುರುವಾಗ್ತದೆ. ಎರಡನೇ ಪುಸ್ತಕವಾಗಿ ಕಾಪ್ಸೆ ರೇವಪ್ಪನವರ ಬಿಲುವದಳ ಶುರುವಾಗ್ತದೆ. ಇದು ಹಿಂಗೆ ಕಂಟಿನ್ಯೂಸ್ ಆಗಿ 1960ರಿಂದ 1980ರವರೆಗೆ ಎಲ್ಲೂ ಬ್ರೇಕ್ ಇಲ್ಲದೆ 20 ವರ್ಷಗಳ ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷ 4 ಪುಸ್ತಕಗಳನ್ನು 80 ಪುಸ್ತಕಗಳು, 80ಕ್ಕೂ ಹೆಚ್ಚು ಪುಸ್ತಕಗಳು ಅರವಿಂದ ಗ್ರಂಥಾಲಯದಿಂದ ಪ್ರಕಟವಾಗಿವೆ. ಅದರ ಜೊತೆಗೆ ಒಂದು ಆಶ್ಚರ್ಯದ ಸಂಗತಿ ಅಂದರೆ, ಇಲ್ಲಿ ಪ್ರಕಟವಾದಂಥ ಲೇಖಕರ ಪುಸ್ತಕಗಳು ಯಾರ್ದು ಅಂದರೆ ದ ರಾ ಬೇಂದ್ರೆಯವ್ರದ್ದು, ಆಮೇಲೆ ಕೋ ಚನ್ನಬಸಪ್ಪ ಅವರು, ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದ ಕೋ ಚನ್ನಬಸಪ್ಪನವರು, ರಾಯಚೂರಿನ ಇನ್ನೊಬ್ಬ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದ ಶಾಂತರ ಸರದು, ಇವರ ಎಲ್ಲ ಪುಸ್ತಕಗಳು ಅರವಿಂದ ಗ್ರಂಥಾಲಯದಲ್ಲಿ ಪ್ರಕಟ ಆಗಿವೆ. ಇನ್ನೂ ಹೇಳಬೇಕಂದ್ರೆ ಮೊದಲನೇ ಪುಸ್ತಕ ಅಂದರೆ ಅಜಿತ್ ಸಾಸ್ನೂರವ್ರದ್ದು, ವಿಜಯ ಸಾಸ್ನೂರ್ ಅವ್ರದ್ದು ಮೊದಲನೇ ಪುಸ್ತಕ ಉಡುಗೊರೆ ಅಂತ. ಅವ್ರು IPS ಆಫೀಸರ್, IGP ಇದ್ದರು, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್. ವಿಜಯ ಸಾಸ್ನೂರವರ ಮೊದಲನೇ ಪುಸ್ತಕ ಉಡುಗೊರೆ ಅನ್ನುವಂಥದ್ದು, ಅದು ಕಥೆಗಳ ಸಂಕಲನ, ನಮ್ಮ ಅರವಿಂದ ಗ್ರಂಥಾಲಯದಲ್ಲಿ ಪ್ರಕಟ ಆಯಿತು. ಇವರು ಮುಂದೆ ಇವರು ಸಾಹಿತ್ಯದಲ್ಲಿ ಒಳ್ಳೆಯ ಹೆಸರನ್ನು ಪಡ್ಕೊಂಡ್ರು. ಇವರಲ್ಲದೆ ಮೊದಲನೇ ಪುಸ್ತಕ ಬರೆದಂಥ ಹಲವಾರು ಸಾಹಿತ್ಯಗಳ ಪುಸ್ತಕಗಳನ್ನು ಪ್ರಕಟ ಆದವು. ಅವರಲ್ಲಿ ಕೆಲವೊಂದು ಹೆಸರು ಅಂದರೆ ಸಿಂದಗಿ ಊರಿನವರಾದ ಸುಶೀಲಾ ಕಮತಿಗೆಯವರು, ಆಮೇಲೆ ಅಲ್ಲೇ ನಮ್ಮ ಚರ್ಚಣ ಸಮೀಪದವರಾದ RD ಹಲಸಂಗಿಯವರು, ಇನ್ನೊಬ್ಬರು ಗೈಬು ಕಾಸಿಂ ಗಲಗಲಿ ಅನ್ನೋಂಥವ್ರು, ಅವರು ಬರೆದರು. ಹೀಗೆ ಸಾಕಷ್ಟು ಪುಸ್ತಕಗಳು ಮೊದಲನೇ ಪುಸ್ತಕವಾಗಿ ಅರವಿಂದ ಗ್ರಂಥಾಲಯ ಲೇಖಕರಿಂದ ಅರವಿಂದ ಗ್ರಂಥಾಲಯದಲ್ಲಿ ಪ್ರಕಟವಾದವು. ಸರ್, ಇದು ಹೇಳಿದ್ರಿ ನೀವು ಬೇರೆ ಬೇರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದ ವಿವಿಧ ಸಾಹಿತಿಗಳ ಒಂದು ಪುಸ್ತಕಗಳ ಪ್ರಕಟಣೆ ಮಾಡಿದ್ರಂತ. ಅದ್ರ ಜೊತೆ 1992ರಲ್ಲಿ ಕೊಪ್ಪಳದಲ್ಲಿ 62ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತೈತಿ. ಅದರದ್ದು ಸಹಿತ ಇವರು ಅಧ್ಯಕ್ಷರಾಗಿರ್ತಾರೆ. ಇಂಥ ಅಧ್ಯಕ್ಷರಿಗೆ ಸಲ್ಲಿಸಿರುವಂತಹ ಸರ್ಕಾರದ ಒಂದು ಸ್ಥಾನಮಾನ ಈ ತಲೆಮಾರಿ ಸಿಕ್ಕಿದೆನಾ ಅಥವಾ ಇವರಿಗೆ ಅಂತ ನೀವು ಏನಾದರೂ ಭಾವಿಸ್ತೀರಾ ಸರ್? 1992ರಲ್ಲಿ ಕೊಪ್ಪಳ ಸಾಹಿತ್ಯ ಸಮ್ಮೇಳನದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ದೊರಕಿತು. ಸುಮಾರು 10 ವರ್ಷಗಳ ಹಿಂದಿನಿಂದಲೂ ಸಿಂಪಿ ಲಿಂಗಣ್ಣವ್ರ ಹೆಸರು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ ವಹಿಸಬೇಕಂತ ಸಾಕಷ್ಟು ಸಲ ಬಂದಿತ್ತು. ಆದರೆ ಇವರು ಯಾವುದೇ ರೀತಿಯಲ್ಲಿ ಒಂದು ರೀತಿ ರೆಕಮೆಂಡ್ ಮಾಡೋದು ಅಂತಾರಲ್ಲ, ಆ ರೀತಿ ಯಾರಿಗೂ ಇವರು ಹೇಳಿದವರಲ್ಲ ನನ್ನ ಸಮ್ಮೇಳನ ಅಧ್ಯಕ್ಷರು ಮಾಡಿರಿ ಅಂತ ಹೇಳಿಸಿಂದು. ತನ್ನಷ್ಟಕ್ಕೆ ತಾನು ಬರ್ತಿತ್ತು, ಪೇಪರ್ನಲ್ಲಿ ಸಾಕಷ್ಟು ಅದ್ರ ಬಗ್ಗೆ ಪ್ರಚಾರ ಸಿಗ್ತಿತ್ತು. ಆದರೂ ಇವರು ತಲೆ ಕೆಡಿಸ್ಕೊಂಡಿರಲಿಲ್ಲ. ಅದು ಕೊನೆಗೆ 1992ರ ಕೊಪ್ಪಳದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ 62ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ದೊರಕಿತು. ಈ ಸಂದರ್ಭದಲ್ಲಿ ಅವರು ಮೊದಲು ನೆನೆಸ್ಕೊಂಡಿದ್ದು ಹಲಸಂಗಿ ಗೆಳೆಯರ ಬಳಗನ. ಅದು ಕೃತಜ್ಞತಾಪೂರ್ವಕವಾಗಿ, ಯಾಕಂದರೆ ಇದು ಅಧ್ಯಕ್ಷತೆ ಸಿಂಪಿ ಲಿಂಗಣ್ಣ ಒಬ್ಬನಿಗೆ ದಕ್ಕಿದ್ದಲ್ಲ. ಇದು ಸಿಗಬೇಕಾಗಿದ್ದು ಜಾನಪದ ದಿಗ್ಗಜರಿಗೆ, ಎಲ್ಲರಿಗೆ ಹಲಸಂಗಿ ಗೆಳೆಯರ ಬಳಗ ಸಿಗಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಅವರನ್ನು ಸಾಕಷ್ಟು ಪತ್ರಿಕೆಯವರು, ನಿಯತಕಾಲಿಕೆಯವರು ಅವಾಗ ಸಂದರ್ಶನಕ್ಕೆ ಬಂದಕರಾಗ ಇದನ್ನು ವ್ಯಕ್ತಪಡಿಸಿದ್ರು ಅವರು. ಅದ್ರ ಜೊತೆ ಸರ್, ಈಗ ಇನ್ನೊಂದು ಏನಂದ್ರೆ, ಈ ಒಂದು ಸಾಹಿತ್ಯ ಏನಿದೆ, ಸಿಂಪಿಲಿಂಗಣ ಸಾಹಿತ್ಯ ಏನಿದೆ, ಇವತ್ತಿನ ಪೀಳಿಗೆಗೆ ನೀವು ತಲುಪಿಸಲು ಏನಾದರೂ ಒಂದು ಯೋಜನೆಗಳಿವ? ಅದ್ರ ಜೊತೆ ಅವ್ರದ್ದು ಏನಾದರೂ ಒಂದು ಅಪೂರ್ಣ ಕನಸುಗಳನ್ನು ಏನಾದರೂ ಇವೆವ? 1992 ಏನು ಸಮ್ಮೇಳನ ಆಯಿತು, ಆ ಸಮ್ಮೇಳನ ಜನವರಿ ಒಳಗೆ ಆಯ್ತದು. ಜನವರಿ ಆದ ನಂತರ ಲಿಂಗಣ್ಣವರ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಕೆಡುತ್ತಾ ಬಂತದು. ಮುಂದೆ 2-3 ತಿಂಗಳೊಳಗೆ ಅವರು ದೈಹಿಕವಾಗಿ ಬಹಳ ಅಶಕ್ತರಾದರು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗುವಂಥ ಪರಿಸ್ಥಿತಿ ಬಂತು. ಮುಂದೆ ಕೆಲವೇ ದಿನಗಳಲ್ಲಿ, ಅಂದರೆ ಮೇ 5ರಂದು 1993 ಮೇ 5ರಂದು ಅವರು ತೀರ್ಕೊಂಡ್ರು. ಆ ನಂತರ ಚಡಚಣದಲ್ಲಿ ಸಿಂಪಿ ಲಿಂಗಣ್ಣ ಸ್ಮಾರಕ ಜಾನಪದ ಕೇಂದ್ರ ಅನ್ನುವಂಥ ಒಂದು ಟ್ರಸ್ಟನ್ನು ಫಾರ್ಮ್ ಮಾಡಿದ್ವಿ. ಅಂದರೆ ಸಿಂಪಿ ಲಿಂಗಣ್ಣವ್ರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡಬೇಕನ್ನೋ ಒಂದು ಮೂಲ ಉದ್ದೇಶ.
ಅದು ಭಾಳಷ್ಟು ಕ್ರಿಯಾಶೀಲವಾಗಿ ಶುರುವಾಯಿತು. ಮೊದಲಿನ 5-6 ವರ್ಷ ಭಾಳಷ್ಟು ಒಳ್ಳೆಯ ಸಾಹಿತಿಗಳಿಗೆ ಅದು ಸಿಂಪಿ ಲಿಂಗಣ್ಣವ್ರ ಹೆಸರಿನಲ್ಲಿ ಅದನ್ನು ಪ್ರಶಸ್ತಿಯನ್ನು ಕೊಟ್ಟರು. ಅದರಲ್ಲಿ ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣವರು 2ನೇ ಪ್ರಶಸ್ತಿ, BR ಪೊಲೀಸ್ ಪಾಟೀಲ್ ಅವರು 1ನೇ ಸಲ ಪ್ರಶಸ್ತಿಯನ್ನು ಪಡೆದವರು. ಅದರ ಜೊತೆಗೆ ಧಾರವಾಡದ ಬೀಳಿಗೆ ಅನ್ನುವಂಥ ಹೆಣ್ಣುಮಕ್ಕಳಿಗೆ ಪ್ರಶಸ್ತಿ ಕೊಟ್ಟದ್ದು, ಜಮಖಂಡಿಯ ಸಂಗಮೇಶ್ ಬಿರಾದರ್ ಅನ್ನೋರಂತ ಪ್ರಶಸ್ತಿ ಕೊಟ್ಟದ್ದು. ಹೀಗಾಗಿ ಒಂದು 5-6 ವರ್ಷ ಅದು ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿತು. ಮುಂದೆ ಒಂದು ಯಾವುದೋ ಸಂದರ್ಭದಲ್ಲಿ ಅದರ ಆ್ಯಕ್ಟಿವಿಟೀಸ್ ನಿಂತು ಬಿಡ್ತು. ಅದು ಆದ ನಂತರ ಹಲಸಂಗಿ ಗೆಳೆಯರ ಬಳಗ ಗೌರ್ಮೆಂಟ್ನಿಂದ ಒಂದು ಟ್ರಸ್ಟ್ ಫಾರ್ಮ್ ಆಯಿತು, ಹಲಸಂಗಿ ಗೆಳೆಯರ ಬಳಗ ಅಂತ ಹೇಳಿ. ಇಲ್ಲಿ ಏನಾಯ್ತು ಅಂದರೆ, ಹಲಸಂಗಿ ಗೆಳೆಯರ ಬಳಗದ ಏನು ಗೆಳೆಯರಿದ್ರಲ್ಲ, ಮಧುರಚಂದ್ರು, ಸಿಂಪಿ ಲಿಂಗಣ್ಣವರು, P. ದೂಲಾ ಅವರ, ಇವರ ಸಾಹಿತ್ಯವನ್ನು ಪ್ರಕಟ ಮಾಡುವ ಉದ್ದೇಶ ಮತ್ತು ಈಗಿನ ತಲೆಮಾರಿನ ಜನತೆಗೆ ಅವರ ಬಗ್ಗೆ ವಿವರವಾಗಿ ತಿಳಿಸಿ ಹೇಳೋದು. ಅಂದರೆ ಸ್ಕೂಲು ಮತ್ತು ಕಾಲೇಜ್ಗಳಲ್ಲಿ ಪ್ರತಿ ವರ್ಷಾನುಗಟ್ಟಲೆ ಫಂಕ್ಷನ್ ಮಾಡೋದು, ಈ ಹಲಸಂಗಿ ಗೆಳೆಯರ ಸಾಹಿತ್ಯ ಮತ್ತು ಅವರ ಜೀವನ ಮತ್ತು ಕಾರ್ಯದ ಬಗ್ಗೆ ತಿಳಿಸಿ ಹೇಳುವಂಥ ಕೆಲಸವನ್ನು ಹಲಸಂಗಿ ಗೆಳೆಯರ ಬಳಗ ಟ್ರಸ್ಟ್, ಗೌರ್ಮೆಂಟಿಂದ ಫಾರ್ಮ್ ಆಗಿದ್ದಂಥ ಟ್ರಸ್ಟ್ ಅದು ಮಾಡ್ಕೊತ ಬಂತು. ಮತ್ತು ಪ್ರತಿ ವರ್ಷ ಒಬ್ಬೊಬ್ಬ ಸಾಹಿತಿಗಳ ಒಂದೊಂದು ಪುಸ್ತಕ ರೀಮುದ್ರಣ ಮರುಮುದ್ರಣ ಮಾಡುವಂಥ ಅದು ಕಾರ್ಯವನ್ನು ಹಮ್ಮಿಕೊತದ. ಅದು ಇಲ್ಲಿವರೆಗೆ ನಡ್ಕೊತ ಬಂತದ. ಹೀಗಾಗಿ ಆ ಪುಸ್ತಕ ಪ್ರಕಟಣಾ ಕಾರ್ಯ ಈಗಿನ ಪೀಳಿಗೆಗೆ ಮುಟ್ಟುವಂಥ ಕೆಲಸ ಟ್ರಸ್ಟ್ನಿಂದ ಪ್ರಾರಂಭವಾಯಿತು. ಈ ಹಿನ್ನೆಲೆಯಲ್ಲಿ ಸಿಂಪಿ ಲಿಂಗಣ್ಣವರ ಕುಟುಂಬದವರಾದ ನಾವು, ಅವ್ರ ಮಕ್ಕಳು ಏನು ಒಂದು ಡಿಸಿಷನ್ ತೊಗೊಂಡೇವಂದರೆ, ಅಟ್ಲೀಸ್ಟ್ ವರ್ಷಕ್ಕೆ 1 ಅಥವಾ 2 ಪುಸ್ತಕಗಳನ್ನ ಮರುಮುದ್ರಣ ಮಾಡೋದು, ಯಾವುದೇ ಕಮರ್ಷಿಯಲ್ ಹಿನ್ನೆಲೆ ಇಲ್ಲದೆ ಅದನ್ನು ಆಸಕ್ತಿಯುಳ್ಳ ಜನರಿಗೆ ನಾವು ಕೊಡಬೇಕನ್ನೋದು. ಹೀಗಾಗಿ ನಾವು ಹಿಂದಿನ 5 ವರ್ಷದಲ್ಲಿ ಲಿಂಗಣ್ಣವರ ಒಂದು ಸುಮಾರು 8-10 ಪುಸ್ತಕಗಳನ್ನು ನಾವು ರೀಮುದ್ರಣ ಪ್ರಕಟ ಮಾಡೀವಿ. ಅದನ್ನು ಯಾವುದೇ ಹಣಕಾಸು ಇನ್ಕಮ್ ಇಷ್ಟು ಬರ್ತದೆ ಅನ್ನೋ ಉದ್ದೇಶ ನಾವು ಇಟ್ಕೊಂಡಿಲ್ಲ, ಜನರಿಗೆ ನಾವು ಮುಟ್ಸಲ್ಕತ್ತೀವಿ. ವ್ಯಾಪಾರೀಕರಣ ಸಿಂಪಿ ಲಿಂಗಣ್ಣನವರು ಮುಟ್ಟಬೇಕು, ಪ್ರತಿಯೊಬ್ಬರಿಗೆ ಮುಟ್ಟಬೇಕು, ಯುವಜನತೆಗೆ ಮುಟ್ಟಬೇಕು ಅನ್ನೋದು ನಿಮ್ದು ಹಂಬಲ. ಸರ್, ಕೊನೆಯದಾಗಿ ನಿಮ್ಮ ತಂದೆಯೊಂದಿಗೆ ನಡೆದಂಥ ಒಂದು ಯಾವುದಾದ್ರೂ ಒಂದು ಘಟನೆಯನ್ನು ನಮ್ಮ ಜೊತೆ ಹಂಚ್ಕೊತೀರಾ? ಅದ್ರ ಜೊತೆ ಒಂದೇ ವಾಕ್ಯದಲ್ಲಿ ನಿಮ್ಮ ತಂದೆಯನ್ನು ವಿವರಣೆ ಮಾಡ್ತೀರಾ? ನೆನಪಿನ ಘಟನೆಗಳನ್ನು ಸಾಕಷ್ಟು ಹೇಳ್ಬೋದು, ತಂದೆಯವರ ನೆನಪಿನ ಘಟನೆಗಳನ್ನು. ಅದರಲ್ಲಿ ಒಂದು ನನಗೆ ಭಾಳ ಕಸಿವಿಸಿ ಆಗುವಂಥ ಒಂದು ಘಟನೆಯನ್ನು ನಾನು ಇಲ್ಲಿ ಹೇಳಬೇಕು. ಮೊದಲನೇ ಹೇಳಿದೆ ನಾನು, ಕೊಪ್ಪಳ ಸಾಹಿತ್ಯ ಸಮ್ಮೇಳನ ನಂತರ ಅವ್ರದ್ದು ದೈಹಿಕವಾಗಿ ಭಾಳಷ್ಟು ಅಶಕ್ತರಾದರು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದರು. ಇಂಥ ಸಂದರ್ಭದಲ್ಲಿ ನನ್ನ ಹೆಂಡತಿ 1993 ಮಾರ್ಚ್ 31 ಅವ್ರ ಕುಬುಸ ಇತ್ತು. ಆ ಟೈಮ್ದಲ್ಲಿ ಲಿಂಗಣ್ಣವರಿಗೆ ದೈಹಿಕವಾಗಿ ತಾವೇ ಎದ್ದು ನಿಂದಿರುವಂಥದ್ದು ಸಾಧ್ಯ ಇರಲಿಲ್ಲ, ಇನ್ನೊಬ್ಬರ ಸಹಾಯ ಬೇಕಾಗಿತ್ತು. ಆ ಸಂದರ್ಭದೊಳಗೆ ಯಾರ್ದೋ ಒಂದು ಸಲಹೆ ಬಂತು. ನಮ್ಮ ಊರಿಗೆ ಸ್ವಲ್ಪ ಸಾಂಗ್ಲಿ ಸಮೀಪ ಆಗ್ತದೆ, ಸಾಂಗ್ಲಿ ಸ್ವಲ್ಪ ಹಾಸ್ಪಿಟಲ್ ಸಂಬಂಧಪಟ್ಟಂಗೆ ಅದು ಸ್ವಲ್ಪ ಒಳ್ಳೆಯ ಟ್ರೀಟ್ಮೆಂಟ್ ಸಿಗ್ತದೆ ಅನ್ನೋ ಉದ್ದೇಶದಿಂದ ಯಾರೋ ಸಲಹೆ ಕೊಟ್ಟರು, ಸಾಂಗ್ಲಿ ಕರ್ಕೊಂಡು ಹೋಗ್ರಿ ಅಂತ. ಆವಾಗಿನ್ನೂ ನಮ್ಮ ಕರ್ನಾಟಕ ಸರ್ಕಾರದವ್ರಿಗೆ ಗೊತ್ತಾಗಿರಲಿಲ್ಲ, ಅದು ಲಿಂಗಣ್ಣವ್ರಿಗೆ ಆರಾಮಿಲ್ಲದ್ದು ಗೊತ್ತಾಗಲಿಲ್ಲ. ಅದಕ್ಕೆ ನಾನು ನಮ್ಮ ಬ್ರದರ್ ಬಹುಶಃ ಏಪ್ರಿಲ್ 2 ಇರ್ಬೋದು, 1993 ಏಪ್ರಿಲ್ 2 ಅಥವಾ 3, ಅಂದ್ರೆ నాకు ಆ ಕುಬುಸಾದ 3-4 ದಿವಸದ ನಂತರ ನಾವು ನಮ್ಮ ತಂದೆಯವರನ್ನು ಸಾಂಗ್ಲಿ ಕರ್ಕೊಂಡು ಹೋದ್ವಿ. ಮನೆಯಿಂದ ಕರ್ಕೊಂಡು ಹೋದಾಗ ನಾನು ನಮ್ಮಣ್ಣ ಅವ್ರನ್ನ ಎತ್ಕೊಂಡು ಹೋಗಿ ಗಾಡಿಯೊಳಗೆ ಕೂಡಿಸ್ದೇವಿ. ಜೋರಾಗಿ ನಗಲಿಕತ್ತಾರೆ, ನೋಡಪ್ಪ ಇದು ಹೆಂಗೆ ಬಂತ ತಿಳಿಸಂದು. ಯಾಕಂದ್ರೆ ಅವ್ರು ಎಂದೂ ಸೀರಿಯಸ್ ಆಗಿ ಮಾತಾಡಿದವ್ರು ಅಲ್ಲೇ ಅಲ್ಲ, ಯಾವಾಗಲೂ ನಕ್ಕೋತ ಮಾತಾಡೋರು. ಆ ಸಂದರ್ಭದೊಳಗೂ ನಗಲಿಕತ್ತಿರೋರು, ನೋಡ್ರಿ ಹೆಂಗೆ ನಕ್ಕೋತೀನಿ ನೋಡ ತಿಳಿಸಂದು. ಸಾಂಗ್ಲಿಗೆ ಹೋದೇವಿ, ಹಾಸ್ಪಿಟಲ್ದೊಳಗೆ ಅಡ್ಮಿಟ್ ಆಯಿತು. ಅಡ್ಮಿಟ್ ಆದ ರಾತ್ರಿ ಮೊದಲನೇ ಸಲ ಅವರು ತಮ್ಮ ಸ್ಮೃತಿಯನ್ನು ಕಳ್ಕೊಂಡಿದ್ರು, ನೆನಪಿರಲಿಲ್ಲ ಅವ್ರಿಗೆ.
ಸ್ವಲ್ಪ ದೈಹಿಕವಾಗಿ ಅಶಕ್ತನ ಬಂದು ಅದು ನೆನಪನ್ನು ಕಳ್ಕೊಂಡಿದ್ರು. ವಯೋಸಹಜ ಕಾಯಿಲೆ ಅವಾಗ ಶುರುವಾಗಿತ್ತು. ಅದಾയത് ಫಸ್ಟ್ ಮೊದಲೇ ಸಲ. ನಾನು ನಮ್ಮ ದೊಡ್ಡಣ್ಣ ವೀರೇಂದ್ರ ಮತ್ತು ಇನ್ನೊಬ್ಬ ಅಣ್ಣ ರಾಜೀವ್ ನಮ್ಮ ಅತ್ತಿಗೆ ಅಲ್ಲಿ ಹಾಸ್ಪಿಟಲ್ದಲ್ಲಿ ಇದ್ದೇವೆ. ಅದು ಸಾಯಂಕಾಲ ಮನ್ಕೊಂಡಿದ್ದೀವಿ ಅಂದರೆ ಯಾರಿಗೆ ನಿದ್ದೆ ಬಂದಿರಲಿಲ್ಲ. ಅದು ನಿದ್ದೆ ಹತ್ತುವಂಥ ಪ್ರಸಂಗನೂ ಅಲ್ಲ. ಅದು ಲಿಂಗಣ್ಣವರ ಬೆಡ್ ಮೇಲೆ ಏನೋ ಒಂದು ಸಪ್ಪಳ ಬರ್ಲಿಕ್ಕತ್ತು. ಎದ್ದು ನೋಡಿದ್ವಿ, ಇವರು ಹಾಸಿಗೆಯಲ್ಲಿ ಈಗ ಬೊಗಸೆಯಿಂದ ತಗೋತಾರಲ್ಲ, ಕಾಳ ಕಡಿ ತಗೋತಾರೆ, ಏನೋ ಆಯ್ಕೊಳ್ತಾರಲ್ಲ, ಆ ರೀತಿ ನಡೆಸಿದ್ರು. ಅಪ್ಪ ಏನು ಮಾಡಾಕತ್ತೀರಿ ಅಂತ ನಾನು ಕೇಳಿದೆ. ಉಂಗುರ ಹುಡ್ಕಾಡ್ಲಕತ್ತೀನಿ, ಉಂಗುರ ಅಂತ. ಎಲ್ಲಿ ಉಂಗುರ ಅಂತ ನಾನು ಕೇಳಿದೆ. ಈರಪ್ಪನ ಉಂಗುರ ಅಂದರೆ ನಮ್ಮ ಅಣ್ಣಗ ಈರಪ್ಪ ಅಂತಿದ್ರು, ವೀರೇಂದ್ರ ಸಿಂಪಿಯವ್ರಿಗೆ ಈರಪ್ಪ ಅಂತಿದ್ರು. ಈರಪ್ಪಗೆ ಬೀಗರು ಉಂಗುರ ಹಾಕ್ಯಾರಪ್ಪ ಲಗ್ನದಾಗ, ಅದು ನೀರಾಗ ಕಳ್ಸ್ಕೊಂಡು ಬಿದ್ದದ. ಅದು ಇದು ನಡೆದಂಥ ಘಟನೆ ರೀ. ವೀರೇಂದ್ರ ಸಿಂಪಿಯವ್ರ ಲಗ್ನ ಆದ ಬಳಿಕ ಅವರು ಲಗ್ನ ಆದ ನಂತರ ಬೀದರ್ಗೆ ಹೋಗೋ ಮುಂದೆ ಏನು ಮಾಡ್ತಾರೆ, ಆ ಉಂಗುರನ ತಂದೆ ಕೊಡ್ತಾರೆ, ಇದು ನಿನ್ನ ಕಡೆನೇ ಇರಲಿ ಅಂತ ಹೇಳಿ. ಆ ಲಿಂಗಣ್ಣವರು ಅದನ್ನು ಕೈಯೊಳಗೆ ಹಾಕೊತಾರೆ. ಅವ್ರು ಯೂಶ್ವಲಿ ನಾ ಮೊದಲೇ ಹೇಳ್ದಂಗೆ ಅವರು ಹಳ್ಳಕ್ಕೆ ಬಾವಿಗೆ ಹೋಗಿಸಿಂದ ಜಳಕ ಮಾಡಿ ಬಟ್ಟೆ ಹೊಕ್ಕೊಂಡು ಬರ್ತಾರೆ. ಅವತ್ತು ಬಂದುಬಿಟ್ರು, ಬಟ್ ಉಂಗುರ ಇಲ್ಲ, ಕೈಯೊಳಗೇನು ಉಂಗುರ ಇಲ್ಲ. ಭಾಳಷ್ಟು ಹೋಗಿ ಹುಡುಕಾಡ್ತಾರೆ, ಅಲ್ಲೆಲ್ಲ ಹಳ್ಳದ ದಂಡೆಗೆಲ್ಲ ಹುಡುಕಾಡ್ತಾರೆ, ಹೋಗಿ ಎಲ್ಲ ಹುಡುಕಾಡ್ತಾರೆ, ಸಿಗೋದಿಲ್ಲ. ಅದು ಅವರಿಗೆ ಮನುಷ್ಯನ ಮೇಲೆ ಎಷ್ಟು ಪರಿಣಾಮ ಬೀರಿತಂದ್ರೆ, ಮೊದಲನೇ ಸಲ ಅವರು ಸ್ಮೃತಿ ಕಳ್ಕೊಂಡಕ್ರಾಗ ಈ ಸಾಂಗ್ಲಿ ಒಳಗೆ ಉಂಗುರ ಹುಡುಕಾಡ್ಲಿಕ್ಕತ್ತಿದ್ರು. ಉಂಗುರ ಸಿಗುವಲ್ದು ಅಂತ ಹೇಳಿ ಭಾಳಷ್ಟು ತ್ರಾಸ ಮಾಡ್ಕೊಂಡ್ರು. ಅದನ್ನು ನೋಡ್ಲಿಕ್ಕಾಗಲ್ಲ, ಕಸಿವಿಸಿ, ಎಲ್ಲರಿಗೂ ಕಸಿವಿಸಿ ಅದು ಒಂದು ರೀತಿಯಿಂದ. ಎಲ್ಲಿವರೆಗೆ ಅಂದ್ರೆ ಅದು ಅವರಿಗೆ ಮೊದಲನೇ ಸಲ ನಾನು ಮಗುವಿನ ಹಾಗೆ ಅವ್ರಿಗೆ ಮನಗಿಸ್ಬೇಕಾಯ್ತು. ತಲೆ ಮೇಲೆ ಬಡಿಸಿ ಜೋರಾಗಿ ಅವ್ರಿಗೆ ಹೇಳಿ, ಉಂಗುರ ಸಿಗ್ತದೆ, ನೀವು ಸುಮ್ಮ ಮನ್ಕೋರಿ ಅಂತ ಹೇಳ್ಸಂದು. ಆ್ಯಕ್ಚುಲಿ ಸಣ್ಣ ಹುಡುಗರಿಗೆ ಏನು ನಾವು ಮನಗಿಸ್ತೇವಲ್ಲ, ಯಾವ ರೀತಿಯಲ್ಲಿ ಮನಗಿಸ್ತೇವಲ್ಲ, ಅದೇ ರೀತಿ ಅಲ್ಲಿ ಅರ್ಥ ಅವ್ರಿಗೆ ಮನಗಿಸ್ಬೇಕಾಯ್ತು. ಇದು ಒಂದು ರೀತಿಯಿಂದ ಬಹಳಷ್ಟು ಕಸಿಬಿಸಿ, ಎಂದೂ ಮರೆಯಲಾಗದಂಥ ಒಂದು ಅವರ ಕೊನೆಗಾಲದಲ್ಲಿ ಆದಂಥ ಒಂದು ಘಟನೆ. ಇದು ಇನ್ನೂ ನನಗೆ ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸರ್, ಒಟ್ಟಾರೆಯಾಗಿ ಈ ಹಲಸಂಗಿ ಗೆಳೆಯರು ಅಥವಾ ಅದರ ಜೊತೆ ಸಿಂಪಿ ಲಿಂಗಣ್ಣನವರ ಬಗ್ಗೆ ಬಹಳ ವಿವರವಾಗಿ ಅವರ ಮಗನಾಗಿ ನಮಗೆ ಅವರ ಬಗ್ಗೆ ತಿಳಿಸಿಕೊಟ್ಟಿರಿ. ಆ್ಯಕ್ಚುಲಿ ಸಿಂಪಿ ಲಿಂಗಣ್ಣ ಅಂದ್ರೆ ಒಬ್ಬ ವ್ಯಕ್ತಿ ಅಷ್ಟೇ ಅಲ್ಲ, ರಾಷ್ಟ್ರ ಪ್ರಶಸ್ತಿ ವಿಜೇತರು ಇದ್ದಾರೆ. ಅದ್ರ ಜೊತೆ ಒಡನಾಡಿಗಳು, ಮಧುರ ಚೆನ್ನರ ಒಡನಾಡಿಗಳು, ಇವ್ರ ಬಗ್ಗೆ ಎಷ್ಟು ನಾವು ಡಿಸ್ಕಷನ್ ಮಾಡಿದ್ರು, ಎಷ್ಟು ಬಗ್ಗೆ ಅವ್ರ ಬಗ್ಗೆನೂ ತಿಳ್ಕೊಂಡ್ರೂ ಸಹಿತ ಅದು ಕಡಿಮೆ ಅಂತ ಹೇಳ್ತಾ ಇದ್ದೀನಿ. ಸೊ ಆತ್ಮೀಯ ಶ್ರೋತೃ ಬಾಂಧವರೇ, ಇವತ್ತು ನಮ್ಮ ಜೊತೆ ಬಂದಂತಹ ಶ್ರೀ ಪ್ರಿಯದರ್ಶಿ ಶಿಂಪಿಯವರು ಸಿಂಪಿ ಲಿಂಗಣ್ಣನವ್ರ ಬಗ್ಗೆ ಹೇಳಿದ್ದಾರೆ. ಇದರೊಂದಿಗೆ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸುತ್ತೇನೆ. ಇಲ್ಲಿವರೆಗೆ ಬಂದು ಸಿಂಪಿ ಲಿಂಗಣ್ಣನವರು ತಮ್ಮ ತಂದೆಯವರ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಒಂದು ಹೊಸ ವ್ಯಕ್ತಿಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ, ವ್ಯಕ್ತಿಯ ಒಡನಾಟವನ್ನು, ಅದ್ರ ಜೊತೆ ಅವರ ನೆನಪುಗಳನ್ನು. ಇವು ನನಗನ್ಸಿನ ಮಟ್ಟಿಗೆ ಯಾವುದೂ ಒಂದು ಕಡೆ ಎಲ್ಲಿ ಡಾಕ್ಯುಮೆಂಟ್ರಿ ಆಗದೇ ಇರುವಂತಹ ನೆನಪುಗಳನ್ನು, ಡಾಕ್ಯುಮೆಂಟ್ರಿ ಆಗದ ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಸೊ ಆದ್ದರಿಂದ ಸಿಂಪಿ ಲಿಂಗಣ್ಣನವ್ರಿಗೆ ಈ BEC ಧ್ವನಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ ಸರ್. ನಮಸ್ಕಾರ.